ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ಒಂದು ಬ್ರೈಡಲ್ ಡಿಸೈನ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಹಾಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಹತ್ತಿರದಲ್ಲಿ ಬರುತ್ತೆ ಈ ಒಂದು ಡಿಸೈನು. ಕುಚ್ಚು ಕೂಡ ಅಷ್ಟೇ. ಇಲ್ಲಿ ನಾನು ಇದಕ್ಕೆ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಆದರೂ ಕೂಡ ನಡೆಯುತ್ತೆ. ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ನ ಬಟ್ಟೆಗೆ ಹಾಕಿಬಿಟ್ಟು ಈ ರೀತಿ ಎಳ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲಿ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಎರಡು ಲಾಕ್ ಹಾಕಿದ ಮೇಲೆ ನಾನೀಗ 1 ಚೈನ್, 2 ಚೈನ್, 3 ಚೈನ್ನ ಹಾಕ್ಕೊಂಡಿದ್ದೀನಿ. 3 ಚೈನ್ನ ಹಾಕೊಂಡ್ಬಿಟ್ಟು ಈ ರೀತಿ 3 ಚೈನ್ ಹಾಕಿದ ಮೇಲೆ ನಾನೀಗ 2 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. 2 ಟೈಮ್ ದಾರನ ಸುತ್ತಕೊಂಡು ಇಲ್ಲೇ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತು ಈಗ ಸೂಜಿ ಮೇಲೆ ದಾರ ಎರಡಿದೆ, ಮತ್ತು ಈ ಎರಡು ದಾರನ ಒಂದು ಮಾಡ್ಕೊತಾ ಇದ್ದೀನಿ. ಈ ರೀತಿ ಟ್ರಿಬಲ್ ಕ್ರೋಶೆ ಕಂಬನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನಾನೀಗ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡ್ಕೊಂಬಿಟ್ಟು ಟ್ರಿಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು 2 ಚೈನ್ನ ಹಾಕಿ ಮತ್ತು ಸೂಜಿ ಮೇಲೆ 2 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. 2 ಟೈಮ್ ದಾರನ ಸುತ್ತಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಅಳತೆ ನೋಡಿಕೊಂಡು ಮತ್ತು ನೀಡಲ್ನ ಬಟ್ಟೆಗೆ ಹಾಕಿ ದಾರನ ತಗೊಂಡು ಎರಡರಲ್ಲಿ ಒಂದು, ಮತ್ತು ಎರಡರಲ್ಲಿ ಒಂದು, ಮತ್ತು ಎರಡರಲ್ಲಿ ಒಂದು ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ 2 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. ಮತ್ತು ಅದ್ರ ಪಕ್ಕಕ್ಕೆ ಜಸ್ಟ್ 1 ಪಾಯಿಂಟಷ್ಟು ಗ್ಯಾಪ್ ಬಿಟ್ಟು ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತು ಈಗ ಎರಡರಲ್ಲಿ ಒಂದು. ಈ ರೀತಿ 2 ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಈಗ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡ್ಕೊಂಬಿಟ್ಟು ಮತ್ತು ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಕರೆಕ್ಟಾಗಿ ಮತ್ತೆ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಮತ್ತು ನೀಡಲ್ನ ಬಟ್ಟೆಗೆ ಹಾಕಿ ದಾರನ ತಗೊಂಡು ಎರಡರಲ್ಲಿ ಒಂದು, ಮತ್ತು 2 ಟೈಮ್ ದಾರನ ಸುತ್ತಕೊಂಡು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತು ಎರಡರಲ್ಲಿ ಒಂದು. ಮತ್ತು 2 ಟೈಮ್ ದಾರ ಮತ್ತು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಜಸ್ಟ್ 1 ಪಾಯಿಂಟಷ್ಟು ಗ್ಯಾಪ್ ಕೊಡಿ ಸಾಕು. ಅಷ್ಟೊಂದು ಹತ್ತಿರದಲ್ಲಿ ಈ ರೀತಿ ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊತ ಹೋಗಬೇಕಾಗುತ್ತೆ. ನೋಡಿ, ಈ ರೀತಿ ಟ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕಾಗುತ್ತೆ. ಮತ್ತು 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡಿಕೊಂಡು ಈಗ ಮತ್ತೆ ಕಂಟಿನ್ಯೂ ಆಗಿ ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೇಮ್ ಮತ್ತೆ 2 ಚೈನ್ನ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಮತ್ತು ಬಟ್ಟೆಗೆ ಸೂಜಿನ ಹಾಕಿ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತು ಎರಡರಲ್ಲಿ ಒಂದು, ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಜಸ್ಟ್ ಅದಕ್ಕೆ 1 ಪಾಯಿಂಟಷ್ಟು ಗ್ಯಾಪ್ ಕೊಟ್ಟು ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬ. ಈ ರೀತಿ ಟ್ರಿಬಲ್ ಕ್ರೋಶೆ ಕಂಬ 2 ಟೈಮ್ ಟ್ರಿಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಮತ್ತು 2 ಚೈನ್ನ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ಮೆಜರ್ಮೆಂಟ್ನ ನೋಡಿಕೊಂಡು ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊತ ಹೋಗಬೇಕಾಗತ್ತೆ.
ಸೊ ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗಿ ಇದೇ ಒಂದು ಮೆಥಡಲ್ಲಿ ಡಿಸೈನ್ನ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ತುಂಬ ಈಸಿಯಾಗಿ ಹಾಕೋಬೋದು. ನೋಡಿ ಈ ರೀತಿ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಈಗ ಎರಡನೇ ಸ್ಟೆಪ್ಪಲ್ಲಿ ಇಲ್ಲೇ ನಾವು ತ್ರಿಬಲ್ ಕ್ರೋಶೆ ಕಂಬ ಏನಿದೆಯಲ್ಲ ಇದ್ರ ಒಳಗಡೆ ಮಧ್ಯದಲ್ಲಿ ನೀಡಲ್ನ ಹಾಕಿ ಈಗ ಮತ್ತೆ ಇನ್ನೊಂದು ಕಲರ್ ದಾರನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಏನು ಚೈನ್ ಏನಿರೋದಿಲ್ಲ ಅದರಲ್ಲಿ ಕೂಡ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಹಾಕ್ಬಿಟ್ಟು ಮತ್ತೆ 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. 1 ಟೈಮ್ ದಾರ ಸುತ್ಕೊಂಡು ಇದೇ ಒಂದು 2 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತಂದು ಈಗ ನಾನು ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೊತಾ ಇದ್ದೀನಿ. ಎರಡರಲ್ಲಿ ಒಂದು ಮಾಡ್ಕೊತಾ ಇದ್ದೀನಿ ಮತ್ತು ಎರಡರಲ್ಲಿ ಒಂದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಡಬಲ್ ಕ್ರೋಶೆ ಕಂಬನ ಮೇಲ್ಗಡೆ ಮಾಡ್ಕೊತಾ ಇದ್ದೀನಿ ಮತ್ತು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ಕೊಳ್ಳೋಣ. ಇದೇ ಒಂದು 2 ಚೈನಲ್ಲಿ 2 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕೊಂಡ್ಬಿಟ್ಟು 2 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಮತ್ತು ನಾನು 2 ಚೈನ್ಗಳನ್ನ ಹಾಕಿ ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ಕಡೆ ಇರುವಂಥ ಚೈನಲ್ಲಿ ಹೋಗಿ ಮತ್ತು 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಒಂದು ಮಣಿ ತೊಗೊಂಡಿದ್ನಲ್ಲ ಈ ಮಣಿನ ಇದಕ್ಕೆ ಹಾಕಿಬಿಟ್ಟು ಇಲ್ಲೇನು ಬೀಡ್ ಲಾಕ್ ಮಾಡ್ತಾ ಇಲ್ಲ ನಾನು. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗಿ ಎರಡರಲ್ಲಿ ಒಂದು ಮಾಡ್ಕೊತಾ ಇದ್ದೀನಿ. ಎರಡರಲ್ಲಿ ಒಂದು ಮಾಡ್ಕೊತಾ ಇದ್ದೀನಿ ಮತ್ತು ಡಬಲ್ ಕ್ರೋಶೆ ಕಂಬನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸೇಮ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡ್ಕೊಂಡ್ಬಿಟ್ಟು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಕಡೆ ಇರುವಂಥ ಚೈನಲ್ಲಿ ಮತ್ತೆ ಸೇಮ್ 2 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಮತ್ತೆ ಈಗ ಇನ್ನೊಂದು ಬೀಡನ್ನ ತೊಗೊತಾ ಇದ್ದೀನಿ. ಇಲ್ಲಿ ಇದೇ ಬೀಡ್ ತೊಗೋಬೇಕಂತ ಏನಿಲ್ಲ ಫ್ರೆಂಡ್ಸ್, ನೀವು ಬೇಕಿದ್ರೆ ಎಲೆ ಇರುವಂಥ ಬೀಡನ್ನು ಕೂಡ ತೊಗೊಂಡ್ರು ನಡೆಯುತ್ತೆ. ಗೆಜೆ ಇರುವಂಥ ಬೀಡ್ಸ್ ತೊಗೊಂಡ್ರು ಕೂಡ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಮಾಮೂಲಾಗಿ ಗೋಲ್ಡ್ ಕಲರ್ ಬೀಡ್ ರೌಂಡ್ ಶೇಪ್ ಇರೋವಂಥದ್ದು ತೊಗೊಂಡಿದ್ದೀನಿ. ನಿಮಗೆ ಡಿಸೈನಲ್ಲಿ ಏನಾದರೂ ಸಿಕ್ಕಿದರೆ ನೀವು ಡಿಸೈನಲ್ಲಿ ಕೂಡ ಬೀಡ್ ತೊಗೊಂಡು ಇಲ್ಲಿ ಹಾಕೋಬೋದು. ಮತ್ತು ಈಗ 2 ಚೈನ್ನ ಹಾಕಿಬಿಟ್ಟು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಕಡೆ ಇರುವಂಥ ಚೈನಲ್ಲಿ ಮತ್ತೆ ಸೇಮ್ ಡಬಲ್ ಕ್ರೋಶೆ ಕಂಬನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಸೆಕೆಂಡ್ ಸ್ಟೆಪ್ ಅನ್ನೋದು ಈ ರೀತಿ ಬರುತ್ತೆ. ಸ್ಯಾರಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಫುಲ್ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಎರಡೆರಡೇ ಕಂಬಗಳನ್ನ ಹಾಕಿರೋದ್ರಿಂದ ಕುಚ್ಚು ಕೂಡ ಅಷ್ಟೇ ತುಂಬ ಹತ್ತಿರದಲ್ಲಿ ಬರುತ್ತೆ, ತುಂಬ ನೀಟಾಗಿ ಬರುತ್ತೆ ಡಿಸೈನ್ ಬಂದುಬಿಟ್ಟು. ನಾನು ಸ್ವಲ್ಪ ಹಾಕಿಬಿಟ್ಟು ಕುಚ್ಚುಕಟ್ಟಿ ಕೂಡ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತೇಳಿ. ಕೆಳಗಡೆ ಬಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕಾಗತ್ತೆ, ಮೇಲೆ ಬಂದು ಡಬಲ್ ಕ್ರೋಶೆ ಕಂಬದಲ್ಲಿ ವರ್ಕ್ನ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಬೇಗ ಥ್ರೆಡ್ ವರ್ಕ್ ಕೇಳೋರಿಗೆ ಈ ಡಿಸೈನು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಮತ್ತು ನಾನೀಗ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಮಾಡ್ತೀನಿ. ಸ್ವಲ್ಪ ಹಾಕಿಬಿಟ್ಟು ಕೂಡ ಫಿನಿಶಿಂಗ್ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ನೋಡಿ ಈ ರೀತಿ ಬಂದಿದೆ ಫಿನಿಶಿಂಗ್ ಬಂತು. 2 ಸ್ಟೆಪ್ಪಲ್ಲಿ ಆರಾಮಾಗಿ ಈ ಒಂದು ಡಿಸೈನ್ನ ಹಾಕೋಬೋದು. ಜಸ್ಟ್ 2 ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬಿಟ್ಟು ಹಾಕುವಂಥ ಕ್ರೋಶೆ ಡಿಸೈನು ತುಂಬ ನೀಟಾಗಿ ಕುಚ್ಚು ಕೂಡ ಅಷ್ಟೇ ಫ್ರೆಂಡ್ಸ್, ತುಂಬ ಹತ್ತಿರದಲ್ಲಿ ಬರುತ್ತೆ ಈ ಡಿಸೈನ್ಗೆ. ಸೊ ಸ್ಯಾರಿಗೆ ಹಾಕಿದಾಗ ಲುಕ್ ವೈಸ್ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನಾನು ಬಂದು ಪುಟ್ಟದಾಗಿ ಕುಚ್ಚನ್ನ ಹಾಕಿದ್ದೀನಿ. ಸೊ ಕ್ಯಾಮ್ರಾದಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ, ಬಟ್ ಎದುರುಗಡೆ ಮಾತ್ರ ನಾನು ತುಂಬ ಬೇಬಿ ಕುಚ್ಚು ಥರ ಕುಚ್ಚನ್ನ ಹಾಕಿದ್ದೀನಿ. ಸೊ 2 ಕಲರಲ್ಲಿ ಡಿಸೈನ್ ಹಾಕಿದ್ದೀನಿ. ಕುಚ್ಚು ಕೂಡ 2 ರೀತಿ ಈ ರೀತಿ ಕಲರಲ್ಲಿ ಕುಚ್ಚನ್ನ ಹಾಕಿದ್ದೀನಿ. ನೋಡಿ ನಿಮ್ಮ ಸೀರೆ ಕಲರ್ ಯಾವ ರೀತಿ ಇದೆ ಆ ರೀತಿ
ಕಲರಲ್ಲಿ ನೀವು ಈ ಡಿಸೈನ್ನ ಹಾಕೋಬೋದು. ಸೊ ಇಲ್ಲಿ ಹಾಕಿರುವಂಥ ಬೀಡ್ ಏನಿದೆಯಲ್ವಾ, ಇದು ಆಪ್ಷನಲ್ ಫ್ರೆಂಡ್ಸ್. ಇದು ನಿಮಗೆ ಇಷ್ಟ ಇದ್ದರೆ ಈ ರೀತಿ ಬೀಡನ್ನ ಹಾಕ್ಕೊಳ್ಳಿ. ಸ್ಟೋನ್ ಸ್ಟಿಕ್ಕರ್ನ ಈ ರೀತಿ ಗಮ್ ಹಾಕ್ಬಿಟ್ಟು ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಮಾತ್ರ ಈ ರೀತಿ ಹಾಕ್ಕೊಬೋದು. ಸೊ ಸಿಂಪಲ್ಲಾಗಿ ಹಾಕ್ಕೊಂಬಿಟ್ಟು ಗ್ರ್ಯಾಂಡಾಗಿ ಬೇಕಿದ್ದರೆ ಈ ರೀತಿ ಬೀಡನ್ನ ನೀವು ಹಾಕ್ಕೋಬೋದು. ಸೊ ಲುಕ್ ವೈಸ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಹಾಕಿದ್ದೀನಿ. ಸೊ ಡಿಸೈನ್ ಬಂದು ಈ ಥರ ಬಂದಿದೆ. ತುಂಬ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್, ಅಂತ ಏನು ಟೈಮ್ ತೊಗೊಳ್ಳಲ್ಲ, ಬೇಗ ಆಗೋಗುತ್ತೆ. ಬಿಗಿನರ್ಸ್ ಆದರೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಈಸಿ ಇದೆ ಈ ಡಿಸೈನ್ ಬಂದು. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 450 to 500 rupees ಚಾರ್ಜ್ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.